ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಅತ್ತೆ, ಇವತ್ತಿನ ರೆಸಿಪಿ ಏನು? ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಹೇಳಬೇಕಾ? ಸಸ್ಪೆನ್ಸ್ ಅದು. ಆದರೂ ಫಸ್ಟ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಓಕೆ. ನನ್ನ ಸೊಸೆಂದರು ತುಂಬ ಕ್ಯೂರಿಯಾಸಿಟಿ ಇದ್ದಾರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು, ಸೋಡಾ, ಅಜ್ವೈನ್ ಹಾಕ್ಕೊಂಡ್ಬಿಟ್ಟು ಒಂದು ಹದ ಬರೋವರೆಗೂ ಕಲಿಸ್ಕೊಂಡಿದ್ದೀನಿ. ನಾವಿಲ್ಲಿ ವಡಾಪಾವ್ಗೆ ಬೇಕಾದ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲು ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಸಣ್ಣಗೆ ತುಂಬ ಸಣ್ಣಗೆ ಅಂದದ ರೀತಿ ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಮನೇಲೇ ಇರೋ ಐಟಮ್ಗಳನ್ನ ಬಳಸ್ಕೊಂಡು ಸಾಧಾರಣ ರೀತಿಯಲ್ಲಿ ಮಾಡೋ ವಡಾಪಾವನ್ನ ತೋರಿಸ್ತಾ ಇದ್ದೀನಿ. ಖಾರದ ಪುದೀನ ಚಟ್ನಿ ಇವಾಗ ರೆಡಿಯಾಗಿದೆ. ಆಲೂಗಡ್ಡೆ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದಿಟ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ವಡೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಕಲರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಸಾಂಬಾರು ಪುಡಿನೂ ಹಾಕೋಬೋದು, ಬಟ್ ನಾನಿಲ್ಲಿ ಹಾಕ್ತಾಯಿಲ್ಲ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ವಡೆ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಉಂಡೆ ಆಗೋ ಥರ ಮಾಡ್ಕೊಳ್ಳಿ ಅಥವಾ ಅಪ್ಪಚ್ಚಿ ಆಕಾರದಲ್ಲಾದರೂ ಮಾಡ್ಕೊಳ್ಳಿ. ನಾನಿವಾಗ ಇದನ್ನು ಆಲೂಗಡ್ಡೆ ಪಲ್ಯನ ಆ ರೀತಿ ರೆಡಿ ಮಾಡಿ ಇಟ್ಕೋತೀನಿ. ನೋಡಿ, ನಾನಿವಾಗ ಎಲ್ಲ ಆಲೂಗಡ್ಡೆ ಪಲ್ಯನೂ ಈ ರೀತಿ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಬೇಗ ವಡೆ ಮಾಡ್ಬೋದು ಅಂತ. ನಾನು ಇದೆಲ್ಲ ರೆಡಿ ಆಗೋದ್ರೊಳಗೆ ಎಣ್ಣೆ ಕಾದಿರಲಿ ಅಂತ ಮೊದಲೇ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ವಡೆ ಮಾಡಲಿಕ್ಕೆ ಹಿಟ್ಟು ಮತ್ತು ಆಲೂಗಡ್ಡೆ ಪಲ್ಯ ಎರಡೂ ರೆಡಿ ಇದೆ. ಎಣ್ಣೆ ಕಾಯ್ದಿದ್ದೇನೆಲ್ಲ ಸ್ವಲ್ಪ ನಾನು ಇಟ್ಟು ಬಿಟ್ಬಿಟ್ಟು ಕಾದಿದೆಲ್ಲ ಅಂತ ಟೆಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ವಡಕ್ಕೆ ಬೇಕಾದ ಹಸಿಮೆಣ್ಸಿಕಾಯಿನ ಕರೆದಿಟ್ಕೋಬೇಕು. ನಂತರ ಈ ರೆಡಿಯಾದ ಹಿಟ್ಟನ್ನು ಈ ರೀತಿ ಹಿಟ್ಟಲ್ಲಿ ಅದ್ಬಿಟ್ಟು ಒಂದೊಂದಾಗಿ ನಾವು ಬಳ್ಳಿಯಲ್ಲಿ ಕರಿಯೋಕ್ಕೆ ಬಿಡೋಣ ವಡೆ ರೆಡಿ ಆಗಲಿಕ್ಕೆ. ಆದಷ್ಟು ಬೋಂಡಾನ ಸಣ್ಣ ಉರಿಯಲ್ಲೇ, ಸಣ್ಣ ಫ್ಲೇಮಲ್ಲೇ ಬೇಯಿಸಿ. ಯಾಕಂದರೆ ಮೇಲ್ಗಡೆ ಎಲ್ಲ ಸೀದಾ ಆಗಿ ಒಳಗಡೆ ಬೆಂದಿರಲ್ಲ. ಅದಕ್ಕೆ ಆದಷ್ಟು ಸಣ್ಣ ಉರಿಲೇ ಬೇಯಿಸ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದಷ್ಟು ಸಪೋರ್ಟ್ ಮಾಡಿ. ನೋಡಿ, ನಾನು ವಡಾನ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಸಣ್ಣ ಉರಿಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಯಾಕಂದರೆ ದೊಡ್ಡ ಉರಿಲಿ ಬೇಯಿಸಿದಾಗ ಮೇಲೆ ಎಲ್ಲ ಕಪ್ಪಾಗಿ ಒಳಗಡೆ ಬೆಂದೇ ಇರಲ್ಲ. ನೋಡಿ, ವಡಾಪಾವ್ ಬೇಕಾದ ವಡೆ ಇಲ್ಲಿ ರೆಡಿಯಾಗಿದೆ. ಆಲೂ ಬೋಂಡ ಅಂತಲೂ ಕರಿಬೋದು ಇದನ್ನು. ಈಗ ನೋಡಿ, ಬನ್ನಿ ಇದನ್ನು ಹೇಗೆ ಸರ್ವ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ನಾನು ಇವಾಗ ಚಟ್ನಿ ರೆಡಿ ಇದೆ. ಈ ರೀತಿ ಬ್ರೆಡ್ನ ಕೊಯ್ದುಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಹೇಗೆ ಸರ್ವ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಚಟ್ನಿನ ಈ ರೀತಿ ಫಸ್ಟು ಹಾಕ್ಕೊಂಡು ಈ ರೀತಿ ಆದ್ಮಿ ಎರಡಕ್ಕೂ ಸ್ಪ್ರೆಡ್ ಆಗುತ್ತೆ ಅಲ್ವಾ. ಈ ರೀತಿ ಚಟ್ನಿ ಹಾಕ್ಕೋಬೇಕು, ಡ್ರೈ ಚಟ್ನಿ. ಮತ್ತು ಇದನ್ನು ಈ ರೀತಿ ಪಫ್ ಮಾಡಿದರೆ ಎರಡು ಕಡೆನೂ ಇರುತ್ತೆ. ಇವಾಗ ಇದರಲ್ಲಿ ಒಂದು ವಡೆ ಇಟ್ಟು ಮೇಲೆ ಒಂದು ಕರ್ದಿರೋ ಈ ಥರ ಇದನ್ನು ರೆಡಿ ಮಾಡಿಕೊಂಡ್ರೆ ತೋರಿಸ್ತೀನಿ ನಾನು ಹೇಗೆ ಸರ್ವ್ ಮಾಡೋದು ಅಂತ ಹೇಳಿ. ಚಂಚನ ವಡಾಪಾವ್ ಇಸ್ ರೆಡಿ. ಓಕೆ, ತಗೊಳ್ಳಿ. ಇದನ್ನು ತಿಂದ್ಬಿಟ್ಟು ನಂಗೆ ಹೇಗಾಗಿದೆ ಅಂತ ಹೇಳಿ, ಓಕೆನಾ? ಓಕೆ. ಸೂಪರ್. ಓಕೆ. ಟೀ ಜೊತೆಗೆ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಸೂಪರ್. ತುಂಬಾ ಸ್ಪೈಸಿ ಆಗಿದೆ.